ಒಂದಾನೊಂದು ಕಾಲದಲ್ಲಿ ಘನವಾದ ಕಾಡಿನ ಸಮೀಪದಲ್ಲಿ ಒಂದು ಪುಟ್ಟ ಶಾಂತಿಯುತ ಹಳ್ಳಿ ಇತ್ತು. ಆ ಹಳ್ಳಿ ಜನರ ಜೀವನವು ಖುಷಿ ಮತ್ತು ಉತ್ಸಾಹದಿಂದ ತುಂಬಿದ್ದು ಅವರು ಸುಖವಾಗಿ ಬದುಕ್ತಾ ಇದ್ರು. ಆದರೆ ಒಂದು ದಿನ ದುರ್ಘಟನೆ ಸಂಭವಿಸಿತು. ಭಯಾನಕ ಭೂಕಂಪದಿಂದ ಹಳ್ಳಿ ಮನೆಗಳು ಒಡೆದು ರಸ್ತೆಗಳು ಬಿರುಕ್ಬಿಟ್ವು, ಗೋಡೆಗಳು ಸೀಳ್ಬಿಟ್ವು, ಚಾವಣಿಗಳು ಕುಸಿದು ಮತ್ತು ಕೆಲವೇ ಕ್ಷಣಗಳಲ್ಲಿ ಆ ಹಳ್ಳಿ ಭಯಾನಕ ಪ್ರದೇಶದಂತಾಯಿತು. ಅಳಿದುಳಿದ ಹಳ್ಳಿಗರು ಭಯದಿಂದ ಮತ್ತು ದುಃಖದಿಂದ ತಮ್ಮ ಹಳ್ಳಿನ ಬಿಟ್ಟು ಬೇರೊಂದು ಕಡೆಗೆ ವಾಸಿಸೋಕೆ ವಲಸೆ ಹೋಗ್ಬಿಟ್ರು. ಆದ್ರೆ ಆ ಹಳ್ಳಿ ಕಥೆ ಅಷ್ಟಕ್ಕೆ ಮುಗಿಲಿಲ್ಲ. ಆ ಹಾಳು ಹಳ್ಳಿಯಲ್ಲಿ ಶಾಂತಿ ಆವರಿಸಿದ ನಂತರ ಕೆಲವೇ ವಾರಗಳಲ್ಲಿ ಆ ಅವಶೇಷಗಳ ನಡುವೆ ಹೊಸ ನಿವಾಸಿಗಳು ಬಂದು ನೆಲೆಸಿದ್ವು. ಅವೇ ಇಲಿಗಳು. ಆ ಪುಟ್ಟ ಪುಟ್ಟ ಚುರುಕುತನದಿಂದ ತುಂಬಿರುವ ಪ್ರಾಣಿಗಳು ಅಳಿದ ಮನೆಗಳನ್ನ ತಮ್ಮದಾಗಿಸ್ಕೊಂಡು ಬಿಲಗಳನ್ನ ಕಟ್ಕೊಂಡ್ವು. ಬಿದ್ದ ಮರದ ಕಾಂಡಗಳು ಆ ಇಲಿಗಳಿಗೆ ಸುರಂಗಗಳಾದವು. ಮುರಿದ ಕೋಣೆಗಳು ಮಲಗುವ ಸ್ಥಳಗಳಾದವು. ಹಲವು ತಿಂಗಳಲ್ಲೇ ಆ ಹಳ್ಳಿಯು ಇಲಿಗಳ ಸಾಮ್ರಾಜ್ಯದಂತಾಯಿತು. ಆ ಇಲಿಗಳ ರಾಜ ಬುದ್ಧಿವಂತ ಮತ್ತು ದಯಾಮಯ ನಾಯಕನಾಗಿದ್ದು ಎಲ್ಲರೂ ಸುಖ ಶಾಂತಿಯಿಂದ ಬದುಕುವ ಹಾಗೆ ನೋಡ್ಕೊಳ್ತಾ ಇತ್ತು. ಆ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲೇ ಮರಗಳ ಸಾಲಿನ ಹಿಂದೆ ಒಂದು ಸುಂದರ ಶಾಂತ ಸರೋವರವಿತ್ತು. ಪ್ರತಿದಿನಾನೂ ಒಂದು ಆನೆಗಳ ತಂಡ ಸ್ನಾನ ಮಾಡಲು ಮತ್ತು ನೀರು ಕುಡಿಯಲು ಆ ಸರೋವರಕ್ಕೆ ಬರ್ತಾ ಇತ್ತು. ಆದರೆ ಆ ಆನೆಗಳು ಸರೋವರಕ್ಕೆ ಹೋಗ್ಬೇಕಾದ ಒಂದು ಹಾದಿ ಆ ಹಾಳು ಹಳ್ಳಿ ಮಧ್ಯದಿಂದ ಸಾಗ್ತಾ ಇತ್ತು. ಒಂದು ದಿನ ಸರೋವರದತ್ತ ಹೋಗ್ಬೇಕಾದ್ರೆ ಆನೆಗಳು ಆ ಹಾಳು ಹಳ್ಳಿ ಮುಖಾಂತರ ಹೋಗೋ ಹಾದಿನ ತೆಗೆದುಕೊಂಡ್ವು. ಆ ಆನೆಗಳು ತಮ್ಮ ಭಾರಿ ಹೆಜ್ಜೆಗಳಿಂದ ಇಲಿಗಳ ಗೂಡುಗಳನ್ನ ಮತ್ತು ಹಲವಾರು ಇಲಿಗಳನ್ನ ತಮಗೆ ಗೊತ್ತಾಗದೆ ತುಳಿದ್ಬಿಟ್ವು. ಹೀಗೆ ಪ್ರತಿದಿನ ಹೊಸ ಹಾದಿ ಅನುಸರಿಸಿ ಹಾಳು ಹಳ್ಳಿ ಮುಖಾಂತರ ಹೋಗ್ತಾ ಇದ್ದ ಆನೆಗಳು ಇಲಿಗಳ ರಾಜ್ಯನ್ನ ಅಪಾಯದಲ್ಲಿ ಸಿಲುಕಿಸಿದ್ವು. ಪ್ರತಿದಿನಾನು ಆನೆಗಳು ಹೋದ ನಂತರ ಇಲಿಗಳು ತಮ್ಮ ಸತ್ತ ಗೆಳೆಯರನ್ನ ನೆನೆಸ್ಕೊಂಡು ಶೋಕಿಸ್ತಾ ಇದ್ವು. ಇಂಥ ಪರಿಸ್ಥಿತಿಯಲ್ಲಿ ಇಲಿಗಳ ರಾಜ ಒಂದು ರಾತ್ರಿ ಚಂದ್ರನ ಬೆಳಕಿನಲ್ಲಿ ಸಭೆ ಕರೀತು. ಅದು ನಾವು ಕ್ರಮ ಕೈಗೊಳ್ಳಬೇಕು ಅಂತ ಘೋಷಿಸ್ತು. ಆದ್ರೆ ಆಕ್ರೋಶದಿಂದ ಅಥವಾ ಯುದ್ಧದಿಂದ ಅಲ್ಲ, ಬುದ್ಧಿಯಿಂದ ಮತ್ತು ಶಾಂತಿಯಿಂದ ಅಂತ ಹೇಳ್ತು. ಮರುದಿನ ಬೆಳಗ್ಗೆ ಆನೆಗಳ ಭಾರಿ ಹೆಜ್ಜೆಗಳ ಧ್ವನಿಯಿಂದ ನೆಲ ನಡುಗ್ತಿದ್ದ ಹಾಗೆ ಇಲಿಗಳ ರಾಜ್ಯ ಧೈರ್ಯದಿಂದ ಹಾಳು ಹಳ್ಳಿಯ ಪ್ರವೇಶಕ್ಕೂ ಮುನ್ನ ಒಂದು ಬಂಡೆ ಮೇಲೆ ನಿಂತು ಆನೆಗಳ ಗುಂಪು ಹತ್ರ ಬರುತ್ತಿದ್ದ ಹಾಗೆ ಜೋರಾಗಿ, ಓ ಮಹಾನ್ ಆನೆಗಳೇ, ನಾನು ಶಾಂತಿ ಸಂಧಾನಕ್ಕೆ ಬಂದಿದ್ದೇನೆ ಅಂತ ಕೂಗ್ತು. ಆಗ ಆನೆಗಳು ಆಶ್ಚರ್ಯದಿಂದ ನಿಂತುಬಿಟ್ವು. ಬೇರೆ ಆನೆಗಳಿಗಿಂತ ಹೆಚ್ಚು ಎತ್ತರದ ಉದ್ದ ದಂತಗಳನ್ನು ಹೊಂದಿದ್ದ ಆನೆಗಳ ರಾಜ ಮುಂದೆ ಬಂದು ಇಲಿ ಮಾತು ಕೇಳೋಕೆ ಮೊಣಕಾಲೂರಿ ನಿಂತ್ಕೊಳ್ತು. ಆಗ ಆ ಇಲಿ ರಾಜ, ನಾವು ಈ ಹಾಳು ಹಳ್ಳಿಯ ಅವಶೇಷಗಳ ಅಡಿಯಲ್ಲಿ ವಾಸಿಸ್ತಾ ಇರೋ ಸಣ್ಣ ಪ್ರಾಣಿಗಳು. ನಿಮ್ಮ ಕಾಲ್ತುಳಿತಕ್ಕೆ ಸಿಕ್ಕು ನಮ್ಮ ಮನೆಗಳು ಮತ್ತು ನನ್ನ ಪ್ರಜೆಗಳು ನಾಶವಾಗ್ತಾ ಇದ್ದಾರೆ. ದಯವಿಟ್ಟು ಬೇರೆ ಮಾರ್ಗನ ಅನುಸರಿಸಿ ಸರೋವರಕ್ಕೆ ಹೋಗಿ. ಇಂದು ನೀವು ನಮ್ಮನ್ನು ಉಳಿಸಿದ್ರೆ ಮುಂದೆ ಎಂದಾದರೂ ನಿಮಗೆ ತೊಂದರೆ ಆದಾಗ ನಾವು ನಿಮಗೆ ನಮ್ಮ ಕೈಲಾದ ಸಹಾಯ ಮಾಡುವುದಾಗಿ ಭಾಷೆ ಕೊಡ್ತೀವಿ ಅಂತ ಹೇಳ್ತು. ಆನೆಗಳ ರಾಜ ಆ ಇಲಿರಾಜನ ಮಾತನ್ನು ಕೇಳಿ ಮನಪೂರ್ವಕವಾಗಿ ನಕ್ಬಿಡ್ತು. ಅದು, ನೀನು ಇಷ್ಟು ಪುಟ್ಟ ರಾಜನಾದ್ರೂ ನಿನ್ನ ಧೈರ್ಯನ್ನ ಮೆಚ್ತೀನಿ. ನಮ್ಮಂತಹ ದೊಡ್ಡ ಪ್ರಾಣಿಗಳಿಗೆ ನಿಮ್ಮಂತಹ ಇಲಿಗಳ ಸಹಾಯ ಬೇಕಾಗುವ ಪರಿಸ್ಥಿತಿ ಎಂದಿಗೂ ಬರೋದಿಲ್ಲ ಅನ್ನೋದೇ ನನ್ನ ಅನಿಸಿಕೆ. ಆದ್ರೂ ನೀವು ಹೇಳಿದ ಮಾತು ನ್ಯಾಯಸಮ್ಮತವಾಗಿದೆ. ನಿಮ್ಮ ಬೇಡಿಕೆ ಒಪ್ಕೊಂಡು ಇಂದಿನಿಂದ ನಾವು ಬೇರೆ ಹಾದಿ ತೆಗೆದುಕೊಳ್ತೇವೆ ಅಂತ ಹೇಳ್ತು. ಆಗ ಇಲಿಗಳೆಲ್ಲ ಹರ್ಷದಿಂದ ಕೂಗಿ ಹಿಗ್ಗಿದ್ವು. ಆ ಹಾಳು ಹಳ್ಳಿ ಮತ್ತೆ ಶಾಂತಿಯುತವಾಯಿತು. ಮತ್ತೆಂದು ಯಾವ ಇಲಿನೂ ಆನೆಗಳ ಕಾಲ್ತುಳಿತಕ್ಕೆ ಆ ಹಳ್ಳಿಯಲ್ಲಿ ಒಳಗಾಗ್ಲಿಲ್ಲ. ಅನೇಕ ವಾರಗಳ ನಂತರ ಒಂದು ಅಪರಾಹ್ನ ಆನೆಗಳು ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅವುಗಳು ಕಾಲ್ಜಾರಿ ಒಂದು ದೊಡ್ಡ ಗುಂಡಿಯೊಳಗೆ ಬಿದ್ದುಬಿಟ್ವು. ಹಾಗೂ ಅವುಗಳ ಮೇಲೆ ಭಾರಿ ಬಲೆಗಳು ಬಿದ್ವು. ಬೇಟೆಗಾರರು ಆಳವಾದ ಕುಳುಗಳನ್ನು ತೋಡಿ ಆನೆಗಳ ಮೇಲೆ ಬಲೆಗಳು ಬೀಳೋ ಹಾಗೆ ಸಜ್ಜು ಮಾಡಿದ್ರು. ಆ ಭಾರಿ ಬಲೆಗಳಲ್ಲಿ ಸಿಲುಕಿದ ಆನೆಗಳು ಬಂದಿಗಳಾದವು. ಹಾಗೂ ಎಷ್ಟೇ ಪ್ರಯತ್ನ ಪಟ್ಟರೂ ಬಿಡಿಸ್ಕೊಳ್ಳಕ್ಕೆ ಸಾಧ್ಯವಾಗ್ಲಿಲ್ಲ. ತಾನು ಕೂಡ ಬಲೆಗೆ ಸಿಕ್ಕು ಪರದಾಡುತ್ತಿದ್ದ ಆನೆ ರಾಜನಿಗೆ ಏಕಾಏಕಿ ಇಲಿರಾಜನ ವಚನ ನೆನಪಾಯ್ತು. ಅದು ಇನ್ನೂ ಬಲೆಗೆ ಬೀಳದ ಇನ್ನೊಂದು ಚಿಕ್ಕ ಆನೆಗೆ, ತಕ್ಷಣನೇ ಆ ಕಡೆಯಿಂದ ಆ ಹಾಳು ಹಳ್ಳಿಗೆ ಹೋಗು, ಇಲಿರಾಜನಿಗೆ ನಮ್ಮ ಪರಿಸ್ಥಿತಿ ತಿಳಿಸಿ ನಾನು ನೆರವಿಗೆ ಬೇಡ್ತಾ ಇದ್ದೀನಿ ಅಂತ ಕೇಳು ಅಂತ ಹೇಳ್ತು. ತಕ್ಷಣವೇ ಆ ಆನೆ ದೂತ ಹಾಳು ಹಳ್ಳಿಗೆ ಹೋಗಿ ಇಲಿರಾಜನಿಗೆ ಎಲ್ಲ ವಿವರಿಸ್ತು.
ಇಲಿರಾಜನು ಒಂದು ಕ್ಷಣನೂ ತಡ ಮಾಡದೆ ತನ್ನ ಸೇನೆಗೆ ಕರೆ ಕೊಡ್ತು. ಸಹೋದರ ಸಹೋದರಿಯರೇ, ನಮ್ಮ ಗೆಳೆಯರು ಅಪಾಯದಲ್ಲಿದ್ದಾರೆ. ನಾವು ಮಾಡಿದ ವಾಗ್ದಾನನ ಈಡೇರಿಸೋ ಸಮಯ ಬಂದಿದೆ, ಬನ್ನಿ ಹೋಗೋಣ ಅಂತ ಹೇಳ್ತು. ಸಾವಿರಾರು ಇಲಿಗಳ ಸೈನ್ಯವು ಕಾಡಿನೊಳಗೆ ನುಗ್ತು. ಅವುಗಳ ಕಣ್ಣುಗಳು ಮಿಂಚುತ್ತಿದ್ವು. ಪುಟ್ಟ ಪುಟ್ಟ ಕಾಲುಗಳು ಒಣಗಿದ ಎಲೆಗಳ ಮೇಲೆ ಶಬ್ದ ಮಾಡ್ತಾ ಓಡ್ತಾ ಇದ್ವು. ಬಲೆಗೆ ಸಿಕ್ಕಿದ ಆನೆಗಳು ಬಳಿಗೆ ಬಂದಾಗ ಸಮಯ ವ್ಯರ್ಥ ಮಾಡದೆ ಬಲೆಗಳನ್ನು ಕಚ್ಚಿ ಸಡಿಲಗೊಳಿಸಿದ್ವು. ಒಂದೊಂದಾಗಿ ಆನೆಗಳು ಬಲೆಯಿಂದ ಬಿಡುಗಡೆಗೊಂಡವು. ಎಲ್ಲ ಆನೆಗಳು ಬಂಧನದಿಂದ ಬಿಡಿಸ್ಕೊಂಡ ಮೇಲೆ ಆನೆಗಳ ರಾಜನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತ್ತು. ಅದು ಇಲಿರಾಜನಿಗೆ ವಂದಿಸಿ, ನೀವು ನಮ್ಮ ಪ್ರಾಣ ಉಳಿಸಿದ್ದೀರಿ, ನಿಮ್ಮ ಶಕ್ತಿನ ಕಡೆಗಣಿಸಿದ್ದಕ್ಕೆ ಕ್ಷಮಿಸಿ ಅಂತ ಕೇಳ್ಕೊಂತು. ಎರಡೂ ರಾಜರು ಸಂತೋಷದಿಂದ ಪರಸ್ಪರ ನಮಸ್ಕರಿಸಿಕೊಂಡ್ರು. ಅಂದಿನಿಂದ ಆನೆಗಳು ಮತ್ತು ಇಲಿಗಳು ಮಿತ್ರರಾದರು. ಗೆಳೆಯರೆ, ನಾವು ಯಾರನ್ನೂ ಕಡೆಗಣಿಸಬಾರದು, ಯಾರನ್ನೂ ಕೀಳಾಗಿ ನೋಡಬಾರದು. ನಮ್ಮ ರಾಷ್ಟ್ರ ಕವಿ ಕುವೆಂಪು ಹೇಳಿರೋ ಹಾಗೆ, ಇಲ್ಲಿ ಯಾರೂ ಉತ್ಕೃಷ್ಟರಲ್ಲ, ಯಾರೂ ನಿಕೃಷ್ಟರಲ್ಲ, ಎಲ್ರನ್ನೂ ಸಮಾನವಾಗಿ ಕಾಣಬೇಕು, ನಮ್ಮ ಕೈಲಾದ ಸಹಾಯ ಮಾಡ್ತಾ ಇರಬೇಕು.